ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಡೇ ಎ ಟು ಡೇ ಡಯಟ್ ಹೇಗೆಲ್ಲ ಹೋಯಿತು, ಏನು ಫುಲ್ ಡೇ ಡಯಟ್ ಹೇಗೆಲ್ಲ ಇತ್ತು ಅನ್ನೋದೇ ಇವತ್ತಿನ ವ್ಲಾಗು. ಐ ಹೋಪ್ ನಿಮ್ಮೆಲ್ರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರುವಂಥ ವೀಡಿಯೋಸ್ಗೋಸ್ಕರ. ಇನ್ನು ಇವತ್ತಿನ ದೋಸೆಗೆ ಇಂದಿನ ನೈಟೇ ನಾನು ಕಡಲೆಕಾಳು 1 ಲೋಟ, ರಾಜ್ಮಾ 1 ಲೋಟ, ಹೆಸರು ಕಾಳು 1 ಲೋಟ, ಅಕ್ಕಿಗೆ 1 ಲೋಟ ಎಲ್ಲ ಈಕ್ವಲ್ ಕ್ವಾಂಟಿಟಿಯಲ್ಲಿ ನೆನೆಸಿಟ್ಟಿದ್ದೆ. ಬೆಳಗ್ಗೆ ಎದ್ದು ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ. ಸೊ ಇದನ್ನು ರುಬ್ಬಿಬಿಟ್ಟು ದೋಸೆ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನೀವು ಉದ್ದಿನಬೇಳೆ ಉದ್ದಿನ ಕಾಳು ಕೂಡ ಹಾಕ್ಕೋಬೋದು. ತುಂಬ ಅಂದರೆ ತುಂಬ ಒಳ್ಳೆಯದು. ರಿಚ್ ಪ್ರೋಟೀನ್ ಇರುತ್ತೆ, ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ, ಫೈಬರ್ ಅಂಶ ಕೂಡ ಜಾಸ್ತಿ ಇರುತ್ತೆ. ಇನ್ನೊಂದು ಹೋಲ್ ಗ್ರೈನ್ಸು ಕಾಳುಗಳು ತಿನ್ನೋದ್ರಿಂದ ನಮ್ಮ ಡಯಟ್ಗೆ ತುಂಬಾ ಒಳ್ಳೆಯದು. ವೆಯ್ಟ್ ಲಾಸ್ ಆಗೋದಕ್ಕೆ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಇದನ್ನು ಮಾಮೂಲಿ ದೋಸೆ ಹಿಟ್ಟು ಥರ ಒಂದು 6 ಅವರ್ 5 ಅವರು ಹುಳಿ ಬರೋಕ್ಕೆ ಬಿಟ್ಟು ಕೂಡ ಮಾಡ್ಕೋಬೋದು. ಇಲ್ಲ ಇನ್ಸ್ಟೆಂಟ್ ಆಗೋ ಕೂಡ ಮಾಡ್ಕೋಬೋದು. ನೋಡಿ, ಇನ್ಸ್ಟೆಂಟ್ ಆಗಿ ಅಂದರೆ ಈ ಥರ ಇರುತ್ತೆ. ಇನ್ನು ದೋಸೆ ಕಿತ್ತೋಗುತ್ತೆ ಆ ಥರ ಏನೂ ಪ್ರಾಬ್ಲಮ್ ಇರಲ್ಲ, ನೀಟಾಗಿ ಬರುತ್ತೆ. ತುಂಬ ಅಂದರೆ ತುಂಬಾ ಸೂಪರಾಗಿ ಇರುತ್ತೆ. ಇನ್ನು ವೆಯ್ಟು ಡೈಲಿ ರಿವ್ಯೂ ಮಾಡಿ ಅಂತ ಹೇಳ್ತಾ ಇದ್ರಲ್ವ, ಸಾರಿ, ನಾನು ನಾಳೆಯಿಂದ ಏನೇ ವೆಯ್ಟ್ ಇರಲಿ ಸ್ನೇಹಿತರೆ, ಡೈಲಿ ಏನಿರುತ್ತೋ ಅದೇ ವೆಯ್ಟ್ನ, ನನಗೂ ಕೂಡ ತುಂಬಾ ಇಷ್ಟ ವೆಯ್ಟ್ ರಿವ್ಯೂ ಮಾಡಬೇಕು ಡೈಲಿ ಅಂತ. ನಾನು ಆಲ್ರೆಡಿ ಒಂದು ಸಲ ಹೇಳಿದ್ದೆ. ಸೊ ಹಂಗಾಗಿನೇ, ಇನ್ನೇನಿಲ್ಲ. ನಾಳೆಯಿಂದ ಯಥಾ ಪ್ರಕಾರ ನಾನು ವೆಯ್ಟ್ ಅನ್ನೋದನ್ನು ರಿವ್ಯೂ ಮಾಡ್ತೀನಿ, ಓಕೆನಾ. ಇನ್ನು ಹೊಟ್ಟೆ ಬೇಯಕ್ಕೆ ಇಟ್ಟಿದ್ದೆ ಬೆಳಗ್ಗೆನೇ. ಇನ್ನು ನಾರ್ಮಲ್ ಯಥಾ ಪ್ರಕಾರ ನನ್ನ ಬ್ರೇಕ್ಫಾಸ್ಟ್ ಯಾವಾಗ್ಲೂ ನಟ್ಸ್ ಆ್ಯಂಡ್ ಸೀಡ್ಸ್ದೇ ಇರುತ್ತಲ್ವ, ಸೊ ಅದನ್ನೇ ತೊಗೊತಾ ಇದ್ದೀನಿ. ಇದು ತೊಗೊಳ್ಳೋದ್ರಿಂದ ತುಂಬ ಒಳ್ಳೆಯದು. ಇದು ಬೆಳಗ್ಗೆ ಒಂದು 500ರಿಂದ 600 ಕ್ಯಾಲರಿಯಷ್ಟು ನಮ್ಮ ಬಾಡಿಗೆ ಬೆಳಗ್ಗೆನೇ ಫುಲ್ ಹೆವಿ ಥರನೂ ಇರುತ್ತೆ, ಲೈಟಾಗೂ ಇದ್ದಂಗೆ ಇರುತ್ತೆ. ಇದು ಕ್ಯಾಲರೀಸ್ ಜಾಸ್ತಿ ಇರ್ಬೋದು, ಬಟ್ ಲೈಟ್ ಫುಡ್ ಥರ ಇರುತ್ತೆ. ಇನ್ನೊಂದು, ಇದರಲ್ಲಿರುವಂತಹ ನಟ್ಸು, ಸೀಡ್ಸು, ಡ್ರೈ ಫ್ರೂಟ್ಸು ಎಲ್ಲನೂ ನಮ್ಮ ಬಾಡಿಗೆ ಬೇಕಾಗಿರುವಂಥ ಪೋಷಕಾಂಶಗಳು, ಪ್ರೋಟೀನ್ ಆಗಿರ್ಬೋದು, ಪ್ರತಿಯೊಂದೂ ಫೈಬರ್ ಆಗಿರ್ಬೋದು, ಮಿನರಲ್ಸ್ ಆಗಿರ್ಬೋದು, ವಿಟಮಿನ್ಸ್ ಆಗಿರ್ಬೋದು, ಎಲ್ಲನೂ ಕೊಡುವಂತಹ ಒಂದು ಹೆಲ್ದಿ ಫುಡ್ ಆಗಿರುತ್ತೆ. ಸೊ ಹಾಗಾಗಿನೇ ನಾನು ಯಾವಾಗಲೂ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಇದನ್ನೇ ತೊಗೊಳ್ಳೋದು, ಓಕೆನಾ. ಸೊ ಈ ಸಲ ಇದರಲ್ಲಿ ಚಿಯಾ ಸೀಡು, ವಾಟರ್ ಮಿಲನ್ ಸೀಡ್ಸು ಮತ್ತು ಸಬ್ಜಾ ಸೀಡ್ಸ್ ಎರಡೂ ನೆನೆಸಿದ್ದೆ. ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಂತ ಅಂದ್ಬಿಟ್ಟು. ಸೊ ಇದಿಷ್ಟು. ಇನ್ನು ಮಧ್ಯಾಹ್ನಕ್ಕೆ ನಾನು ಚಿಕನಲ್ಲಿ ಸ್ವಲ್ಪ ರೋಸ್ಟ್ ಥರ ಮಾಡ್ಕೊಳ್ಳೋಣ ಪ್ರೋಟೀನ್ಗೆ ಅಂತಂದ್ಬಿಟ್ಟು ಒಂದು 100-150 ಗ್ರಾಮ್ ಅಷ್ಟೇ ಸ್ನೇಹಿತರೆ. ಇದು ಎಷ್ಟಿರುತ್ತೋ ಗೊತ್ತಿಲ್ಲ, ನಾನೊಂದು ಅಂದಾಜು ಮೇಲೆ ಇದು ಮಾಡಿಕೊಂಡೆ. ಸೊ ಇದಕ್ಕೆ ನಮ್ಮ ಮನೇಲಿ ಏನೆಲ್ಲ ಸ್ಪೈಸಸ್ ಇರುತ್ತೋ ಎಲ್ಲ ಥರದ ಸ್ಪೈಸಸ್ ಮಿಕ್ಸ್ ಮಾಡಿ, ಮೊಸರು, ಲೆಮನ್ನು ಹಾಕಿಬಿಟ್ಟು ಒಂದು ಅರ್ಧ ಗಂಟೆಯಿಂದ ಒಂದು 20 ನಿಮಿಷ, ಅರ್ಧ ಗಂಟೆ 40 ನಿಮಿಷ ಚೆನ್ನಾಗಿ ನೆನೆಸ್ಬಿಟ್ಟು ಅದನ್ನು ಇಟ್ಬಿಟ್ಟು ಆಮೇಲೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯಿತು, ಫ್ರೈ ಮಾಡಿಕೊಂಡ್ರೆ ಆಯಿತು. ಸೂಪರ್ ಟೇಸ್ಟಿ ಚಿಕನ್ ಫ್ರೈ. ವೆಯ್ಟ್ ಲಾಸ್ಗೆ ತುಂಬಾ ಒಳ್ಳೆಯದು, ಪ್ರೋಟೀನ್ ಚೆನ್ನಾಗಿರುತ್ತೆ, ಕ್ಯಾಲೋರಿ ಕೂಡ ಕಡಿಮೆ ಇರುತ್ತೆ, ಓಕೆನಾ. ಸೊ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮೊಸರು, ಲೆಮನ್ನು, ಅದಾದಮೇಲೆ ಗರಂ ಮಸಾಲ, ಸ್ವಲ್ಪ ಚಿಕನ್ ಮಸಾಲ, ಧನಿಯಾ, ಖಾರದ ಪುಡಿ, ಪೆಪ್ಪರ್ ಪೌಡರ್ ಇದ್ರೂ ಪೆಪ್ಪರ್ ಪೌಡ್ರ್ ಹಾಕ್ಕೋಬೋದು. ನಾನು ಖಾರದ ಪುಡಿ ಹಾಕಿದ್ನಲ್ಲ, ತುಂಬ ಸ್ಪೈಸಿ ಏನಾದರೂ ಜಾಸ್ತಿ ಆಗುತ್ತೇನೋ ಅಂತ ಅಂದ್ಬಿಟ್ಟು ಇದು ಮಾಡ್ತಿದ್ದೆ. ಮೊಸರು ಒಂದು ಸ್ವಲ್ಪ ಹಾಕ್ಕೋಬೇಕಿತ್ತು, ನಾನಿಲ್ಲಿ ಸ್ವಲ್ಪ ಜಾಸ್ತಿ ಹಾಕಿದ್ದೆ. ತಿನ್ನಬೇಕಾದ್ರೆ ಒಂದು ಸ್ವಲ್ಪ ಜಾಸ್ತಿ ಹುಳಿ ಇತ್ತು, ಅಷ್ಟು ಬಿಟ್ಟರೆ ಟೇಸ್ಟ್ ಅಂತೂ ಸೂಪರಾಗಿತ್ತು. ಒಂದು 20 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಕಲಸಿ ಫ್ರೈ ಮಾಡಿಕೊಂಡ್ರೆ ಆಯಿತು. ಅದೇ ನೀರು ಬಿಟ್ಬಿಡುತ್ತೆ. ಸೊ ಅದರಲ್ಲಿ ಬೆಂದಿಲ್ಲ ಅಂತಂದರೆ ನಾವೊಂದು ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಂಡ್ರೆ ಆಯಿತು. ಸೂಪರ್ ಟೇಸ್ಟಿ ಹೈ ಪ್ರೋಟೀನು ಫುಡ್ ಅಂತೂ ರೆಡಿ ಆಗೋಗುತ್ತೆ. ಸೊ ಮಧ್ಯಾಹ್ನಕ್ಕೆ ನಾನು ಇದೇ ತೊಗೊಂಡಿದ್ದು. ಬೆಳಗ್ಗೆ ಏನು ತೋರಿಸ್ದೆ ಅದೇ ದೋಸೆ ಮತ್ತು ಟೊಮೊಟೊ ಚಟ್ನಿ ಮಾಡಿದ್ದೆ ಸ್ನೇಹಿತರೆ, ಇದನ್ನು ತೊಗೊಂಡಿದ್ದೆ. ಫುಲ್ ಡೇ ಅಂತೂ ಸೂಪರಾಗಿ ಹೋಯಿತು. ಬೆಳಗ್ಗೆ ಕೂಡ 5:45ಗೆ ಎದ್ದು ಒಂದು 5:50ಗೆ 6 ಗಂಟೆಗೆ ವಾಕ್ ಹೋಗಿ 7 ಗಂಟೆ ಅಷ್ಟರೊಳಗೆ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದು ಬೆಳಗ್ಗೆ ಇದನ್ನೆಲ್ಲ ರುಬ್ಬಿ ಎಲ್ಲ ಚೆನ್ನಾಗೋಯ್ತು ಸ್ನೇಹಿತರೆ. ಲಾಸ್ಟಲ್ಲಿ ಬಿರಿಯಾನಿ ತಿಂದ್ಬಿಟ್ಟೆ. ಹಂಗಾಗಿನೇ ನನಗೇನಿದಿಲ್ಲ, ನಾನು ಹೇಳ್ತಾ ಇದ್ನಲ್ವ, ಯಾಕೋ ಒಂದು ನಾನು ಅವತ್ತು ವೆಯ್ಟ್ ರಿವ್ಯೂ ಮಾಡಿದಾಗಿಂದ ಮತ್ತೆ ಯಾಕೋ ಅವತ್ತಿಂದ ಮಾರನೇ ದಿವಸದಿಂದ 72 ಹೀಗೆ ಹೋಗ್ತಾಯಿದೆ. 72 ಅಲ್ಲೇ ಒದ್ದಾಡ್ತಾ ಇದೆ, ಮುಂದಕ್ಕೂ ಹೋಗ್ತಾಯಿಲ್ಲ, ಹಿಂದಕ್ಕೂ ಹೋಗ್ತಾ ಇದ್ದಿಲ್ಲ. 72 100 72 100 ಇದೇ ವೆಯ್ಟಲ್ಲಿದೆ. ಹಂಗಾಗಿನೇ ನಾನು ವೆಯ್ಟ್ ಅನ್ನೋದು ರಿವ್ಯೂ ಮಾಡಿಲ್ಲ. ಬಟ್ ನಾಳೆಯಿಂದ ಏನೇ ಇರಲಿ, ಎಷ್ಟೇ ಇರಲಿ, ಜಾಸ್ತಿ ಇರಲಿ ಕಮ್ಮಿ ಇರಲಿ, ರಿವ್ಯೂ ಮಾಡ್ತಾ ಹೋಗ್ತಾ ಇರ್ತೀನಿ. ಅದಕ್ಕೆ ಯಾಕೆ ಈ ಥರ ಆಗುತ್ತೆ ಅಂತ ಕೂಡ
ಇದಾಗ್ಬೋದು. ಬಟ್ ಇವತ್ತಂತೂ 90% ಸೂಪರಾಗಿ ಮಾಡಿದ್ದೆ. ಲಾಸ್ಟಲ್ಲಿ ಮಕ್ಳು ಇವತ್ತು ಬಿರಿಯಾನಿ ಬೇಕೇ ಬೇಕು ಅಂತಂದರು. ನಾನು ಏನು ಫುಡ್ಡನ್ನು ಬೇಕಾದ್ರೂ ಕಾ ತ್ಯಾಗ ಮಾಡಿಬಿಡ್ತೀನಿ, ಇಲ್ಲ ಫುಡ್ಡಲ್ಲಿ ಕಾಂಪ್ರಮೈಸ್ ಆಗಿಬಿಡ್ತೀನಿ. ಬಟ್ ಬಿರಿಯಾನಿ ಅಂತ ಬಂದಾಗ ಮಾತ್ರ ಅದನ್ನು ಬಿಟ್ಟು ನಾನು ಇರೋದೇ ಇಲ್ಲ. ಅದು ಮನೇಲಿ ಮಾಡೋ ಬಿರಿಯಾನಿ ಅಂತಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಹಾಗಾಗಿನೇ ಇನ್ನು ಬಿಟ್ಕೊಡೋ ಮಾತೇ ಇಲ್ಲ ಅಂತ ಅಂದ್ಬಿಟ್ಟು ನಾನು ಇದು ಮಾಡಿಬಿಟ್ಟೆ ಸ್ನೇಹಿತರೆ. ಅದೇ ವೆಯ್ಟ್ ರಿವ್ಯೂ ಖಂಡಿತ ನಾಳೆ ಎಷ್ಟೇ ಇರಲಿ ಮಾಡ್ಕೊಂಡು ಹೋಗೋಣ ಅಷ್ಟೇ. ನನಗೆ ಕೆಲವೊಂದು ಸಲ ವೆಯ್ಟ್ ನೋಡಿದಾಗ ಮೋಟಿವ್ ಆಗುತ್ತೆ ಸ್ನೇಹಿತರೆ. ಬಟ್ ಯಾಕೆ ಅಂತಂದರೆ ಈಗಿನ ಇದಕ್ಕೆ ಸ್ವಲ್ಪ ಆ ಕಡೆ ಈ ಕಡೆ ಆಗ್ಬಿಟ್ಟಿದೆ. ನಾನು ಅದೇ ಹೇಳ್ತಾ ಇಲ್ವಾ, ನನಗೆ ಸ್ವಲ್ಪ ಪೀರಿಯಡ್ಸ್ದು ಅದು ಇದು ಇರೋದ್ರಿಂದ ಯಾಕೋ ವೆಯ್ಟು ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆಗ್ತಾಯಿದೆ. ನನಗೆ ಅದೇ ಡೌಟು. ಇಲ್ಲ ಅತ್ಲಾಗ ಅದು ಕ್ಲಿಯರ್ ಆಗಿಬಿಟ್ರೆ ಒಂದು ಕಡೆ ಅದಾದರೂ ಚೆನ್ನಾಗಿರುತ್ತೆ, ಇನ್ನೂ ಆಗಲಿಲ್ಲ ಅದೊಂದು ಕಡೆ ಇದಾಗುತ್ತೆ, ಅದೇ ಥರ ಇದೆ. ಸೊ ನೋಡೋಣ ಹೆಂಗಾಗುತ್ತೆ ಏನು ಅಂತ. ಇನ್ನು ದೋಸೆ ನೋಡಿ ಸೂಪರಾಗಿ ಬರುತ್ತೆ, ಟೇಸ್ಟು ಕೂಡ ಅಷ್ಟೇ ಸ್ನೇಹಿತರೆ, ತುಂಬ ಚೆನ್ನಾಗಿರುತ್ತೆ. ನೀವು ಅನ್ಕೋಬೋದು ಅಯ್ಯೋ ಇದೆಲ್ಲ ಹಸಿ ಕಾಳಲ್ವಾ. ಒಂದು ಟೈಮ್ ತಿಂದು ನೋಡಿ, ನಿಮಗೆ ಗ್ಯಾಸ್ಟ್ರಿಕ್ ಅನ್ನೋರು ಯಾರಾದರೂ ಕಾಳುಗಳು ತಿಂದು ಗ್ಯಾಸ್ಟ್ರಿಕ್ ಇಶ್ಯೂ ಇರೋರು ಏನಿಲ್ಲ, ಸ್ಕಿಪ್ ಮಾಡ್ಕೊಳ್ಳಿ. ನೀವು ನಾರ್ಮಲ್ ಬರೀ ಹೆಸ್ರು ಕಾಳು ಹಾಕ್ಕೊಂಡ್ರೆ ಆ್ಯಕ್ಚುಲಿ ಇದ್ರ ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ಎಲ್ಲ ಏನು ಬರಲ್ಲ ಸ್ನೇಹಿತರೆ. ಹೆಲ್ದಿ ಫುಡ್ ಅಲ್ವಾ, ತುಂಬಾ ಒಳ್ಳೆಯದು, ತುಂಬ ಹೆಲ್ದಿ ಫುಡ್ಡು ಕೂಡ. ಹಾಗಾಗಿನೇ ನಾರ್ಮಲ್ ದೋಸೆಗಿಂತ ಇದು ನೀವು ಅಂದ್ಕೊಂಡ್ರೆ ಕ್ರಿಸ್ಪಿ ಮಾಡ್ಕೋಬೇಕು ಅಂದರೆ ಕ್ರಿಸ್ಪಿಯಾಗೇ ಬರುತ್ತೆ, ಸಾಫ್ಟ್ ಆಗಬೇಕು ಅಂದರೆ ಸಾಫ್ಟಾಗೂ ಕೂಡ ಇರುತ್ತೆ. ನಿಮಗೆ ಬಿಟ್ಟಿದ್ದು, ನೀವು ಹೆಂಗಾದರೂ ಮಾಡ್ಕೋಬೋದು. ನೋಡಿ ಅಷ್ಟು ನೀಟಾಗಿ ಬಂದಿದೆ ದೋಸೆ, ತುಂಬ ಚೆನ್ನಾಗಿತ್ತು ದೋಸೆ ಮಾತ್ರ. ಬಿಸಿ ಬಿಸಿ ದೋಸೆಗೆ ನೀವು ಕಾಯಿ ಚಟ್ನಿ ತೊಗೋಬೋದು, ಕಡಲೆ ಬೀಜ ಚಟ್ನಿ ತೊಗೋಬೋದು, ಟೊಮಾಟೊ ಚಟ್ನಿ, ಬೇರೆ ಇನ್ನಿತರ ಏನೇ ಸಾಂಬಾರುಗಳು ತೊಗೊಂಡ್ರೂ ಕೂಡ ಸೂಪರ್ ಟೇಸ್ಟಿಯಾಗಿರುತ್ತೆ. ನಾನಂತೂ ಮಧ್ಯಾಹ್ನಕ್ಕೆ ಒಂದು ದೋಸೆ, ಟೊಮಾಟೊ ಚಟ್ನಿ ವಿತ್ ಇದು. ಇನ್ನು ಇವತ್ತು ಬೆಳಗ್ಗೆನೇ ನಾನು ಜ್ಯೂಸಸ್ ಎಲ್ಲ ಮಾಡ್ಕೊಂಡು ಕುಡಿಯೋಣ ಅಂತಂದರೆ ಏನಾಯ್ತಪ್ಪ ಅಂತಂದರೆ ಕರೆಂಟು ಹೋಗಿ ಬರ್ತಾಯಿತ್ತು ಸ್ನೇಹಿತರೆ. ಅದಕ್ಕೆ ನಾನೇನು ಮಾಡಿದೆ, ಇನ್ನು ಕಿಚನ್ ಸ್ವಲ್ಪ ಮೆಸ್ಸಿಯಾಗಿತ್ತು ತುಂಬಾ. ಕರೆಂಟ್ ಹೋಗಿರೋ ಟೈಮಲ್ಲೆಲ್ಲ ಏನು ಮಾಡಿದೆ, ಫುಲ್ ಆ್ಯಂಡ್ ಫುಲ್ ಎಲ್ಲನೂ ವಾಶ್ ಮಾಡಿಬಿಟ್ಟು, ಅಂದರೆ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಕಿಚನ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು, ಫ್ರಿಜ್ಜಲ್ಲಿ ಏನಾದರೂ ಲೆಫ್ಟ್ ಓವರ್ದು ಏನಾದರೂ ಇದೆಯಾ ಅಂದರೆ ಏನಾದರೂ ಸ್ಟಾಕ್ ಏನಾದರೂ ಇದೆಯಾ ಅದನ್ನೆಲ್ಲ ನೋಡಿಬಿಟ್ಟು ಎತ್ತಿಟ್ಬಿಟ್ಟು ಇವತ್ತು ಬೆಳಗ್ಗೆ ಬೆಟ್ಟದ ನೆಲ್ಲಿಕಾಯಿ ಕೂಡ ತೊಗೊಬಂದೆ. ಸೊ ಬೆಟ್ಟದ ನೆಲ್ಲಿಕಾಯಿನ ಒಂದು 10 ಕಾಯಿನ ಏನು ಮಾಡಿದೆ, ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೆ. ಇನ್ನು ಕರೆಂಟ್ ಬಂದಿದ್ದೆ ಏನು ಮಾಡಿದೆ, ಫುಲ್ ಅದನ್ನು ರುಬ್ಬಿಬಿಟ್ಟು ಫುಲ್ಲು ರಸ ತೆಗೆದ್ಬಿಟ್ಟು ಚಿಕ್ಕದಾಗಿ, ಅಂದರೆ ಐಸ್ ಕ್ಯೂಬ್ಗಳದ್ದು ಆಲ್ರೆಡಿ ಐಸ್ ಕ್ಯೂಬ್ಸ್ ಇತ್ತು, ಅದು ಯಾರೋ ಬೇಕು ಅಂತಂದಿದ್ರ. ಸೊ ಹಾಗಾಗಿ ನಾನೇನು ಮಾಡಿದೆ, ಟೀ ಕುಡಿಯೋ ಗ್ಲಾಸಸ್ ಇರುತ್ತಲ್ವ ಅದರಲ್ಲಿ 3 ಲೋಟ ಡಿವೈಡ್ ಮಾಡಿದೆ. 3 ಚಿಕ್ಕ ಲೋಟದಲ್ಲಿ 3 ಲೋಟ ಥರ ಡಿವೈಡ್ ಮಾಡಿ, 1 ಲೋಟದಷ್ಟು ರಸಕ್ಕೆ 250 ml ಲೋಟ ಇದೆಯಲ್ಲ, 300 ml ದೊಡ್ಡ ಲೋಟ, ಅದ್ರ ತುಂಬ ನೀರು ಹಾಕ್ಕೊಂಡು ಇದನ್ನು ಹಾಕ್ಕೊಂಡು ಕುಡಿದೆ. ಇನ್ನು 2 ಗ್ಲಾಸಲ್ಲಿ ಹಾಗೆ ಫ್ರೀಝರಲ್ಲಿ ಇಟ್ಟಿದ್ದೀನಿ. ಸೊ ಅದು ನಾಳಿದ್ದು ವೆಜಿಟೇಬಲ್ ಜ್ಯೂಸ್, ಕ್ಯಾರೆಟು ಬೀಟ್ರೂಟ್ ಜ್ಯೂಸ್ ಮಾಡ್ಕೊತೀವಲ್ವ, ಅದಕ್ಕೆ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ಆಯಿತು. ಆ ಥರ ಮಾಡಿಟ್ಕೊತಾ ಇದ್ದೀನಿ. ಒಂದೇ ಸಲ ಅಂದರೆ ಆಗಲ್ಲ. ಸೊ ಹಾಗಾಗಿ ಈಗ ಆ ಥರ ಮಾಡಿಟ್ಟಿದ್ದೀನಿ ಸ್ನೇಹಿತರೆ. ನಾಳಿನ ವೀಡಿಯೋದಲ್ಲಿ ತೋರಿಸ್ತೀನಿ ಅದನ್ನು ಹೆಂಗೆ ಸ್ಟೋರ್ ಮಾಡಿಟ್ಟಿದ್ದೀನಿ ಏನು ಅಂತ. ಹಾಗೆ ಒಂದು ವೆಜಿಟೇಬಲ್ ಜ್ಯೂಸ್ ಕುಡಿದೆ, ಒಂದು ಸಲ ಗ್ರೀನ್ ಟೀಗೂ ಕೂಡ ಕುಡಿದೆ. ಅದು ಫ್ರೆಂಡ್ ಯಾರೋ ಬಂದಿದ್ರು, ಅವ್ರ ಜೊತೆ ಮಾತಾಡ್ಕೊಂಡು ಹಾಗೆ ಗ್ರೀನ್ ಟೀ ಕುಡಿದೆ. ಇನ್ನು ಸಾಯಂಕಾಲಕ್ಕೆ ಒಂದು 4:15 ಗಂಟೆಗೆ ಕರೆಕ್ಟಾಗಿ ಒಂದು 5:15 ಅಂದ್ಕೊಳ್ಳಿ, ಆ ಟೈಮಲ್ಲಿ ಏನು ತಿಂದೆ ಅಂದರೆ ವಾಟರ್ ಮಿಲನ್ ಇದಿಷ್ಟು, ಒಂದು ಪೀಸ್ ಫುಲ್, ಒಂದು 300 ಗ್ರಾಮ್ಸು. ಸೊ ನಾನಿವತ್ತು 300, ಇನ್ನೂ ಜಾಸ್ತಿ ಇದ್ದರೂ ಕೂಡ ಏನಿಲ್ಲ, 300 ಗ್ರಾಮ್ಸು ಇಲ್ಲ 300-400 ಗ್ರಾಮ್ಸ್ ಇರಬಹುದು. ಇಷ್ಟಕ್ಕೆ ಇದು ಲೋ ಕ್ಯಾಲೋರಿ ಸ್ನೇಹಿತರೆ. 100 ಗ್ರಾಮ್ಸು ಇದು ತಿಂದರೆ ನಾವು ಏನು ಹೇಳಿ, ಕಲ್ಲಂಗರಿಯನ್ನು ತಿಂದರೆ 30 ಕ್ಯಾಲೋರೀಸ್ ಇರುತ್ತೆ, 30 ಕ್ಯಾಲೋರೀಸ್ ಇರುತ್ತೆ. ನಾನು 300 ಗ್ರಾಮ್ಸ್ಗೆ ಎಷ್ಟಿರ್ಬೋದು ಅಂತ ನೋಡಿದಾಗ 90 ಕ್ಯಾಲೋರಿ ಇತ್ತು, 90 ಕ್ಯಾಲೋರೀಸ್ ಇತ್ತಾ. ಸೊ ಪರವಾಗಿಲ್ಲ, ಲೋ ಕ್ಯಾಲೋರಿನೇ ಅಂತ ಅಂದ್ಕೊಂಡು ಸುಮ್ಮನೆ ಆದೆ. ಇಷ್ಟೇ ತಿಂದಿದ್ದು ನಾನು, ಒಂದು ಪೀಸ್ ಫುಲ್ಲು ತಿಂದೆ. ಏನು ಒಂದು 300 ಗ್ರಾಮ್ಸ್ ಇರಬಹುದಾ, ಇನ್ನೂ ಜಾಸ್ತಿ ಇದ್ರೂ ಒಂದು 100 ಕ್ಯಾಲೋರೀಸ್ ಇಟ್ಕೊಳ್ಳೋಣ ಆ ಕಡೆ ಈ ಕಡೆ ಅಲ್ವಾ. ಹಂಗೂ ಒಂದು 500 ಗ್ರಾಮ್ಸ್ ತಿಂದರೂ ಕೂಡ ನಮಗೆ 150 ಕ್ಯಾಲೋರೀಸ್ ಅಷ್ಟೇ. ಇದನ್ನೇ ತಿಂದು ಕೂಡ ಸುಮ್ಮನೆ ಇದ್ಬಿಟ್ಟು ನಾನೇನು ಅಂದ್ಕೊಂಡೆ, ಗಂಜಿ ನಾರ್ಮಲ್ ನಂದು ನಾಳೆಯಿಂದಾದರೂ ಸ್ಟಾರ್ಟ್ ಮಾಡಬೇಕು. ಗಂಜಿ ಕುಡಿದ್ರೆ ಮಾತ್ರ ತುಂಬ ಒಳ್ಳೆ ವೆಯ್ಟ್ ಲಾಸ್ ಆಗುತ್ತೆ, ನನಗೂ ಕೂಡ ಒಳ್ಳೆ ಇದಿರುತ್ತೆ. ಸೊ ಇವತ್ತು ಗಂಜಿ ಕುಡಿದು ಸುಮ್ಮನೆ ಆಗೋಣ ಅಂತ ಅಂದ್ಕೊಂಡಿದ್ದವಳು, ಈ ಮಕ್ಕಳು ಬೇಕೇ ಬೇಕು ಅಂತ ಹೇಳ್ತಾಯಿದ್ರಾ. ಸೊ ಹಾಗಾಗಿನೇ ಏನು ಮಾಡಿದೆ,
ಸರಿ ಇವತ್ತು ಮಾಡಿಕೊಟ್ಬಿಡೋಣ, ಇವತ್ತು ಹೆಂಗಾದರೂ ಸರಿ ಮಾಡಿಬಿಟ್ಬಿಟ್ಟು ನಾಳೆಯಿಂದ ಸ್ಟ್ರಿಕ್ಟಾಗಿ ಮಾಡ್ಕೊಳ್ಳೋಣ. ಇನ್ನು ಯುಗಾದಿವರೆಗೂ ನೋ ಬಿರಿಯಾನಿ ತಂಟೆಗೆ ಹೋಗಬಾರ್ದು, ನೆಕ್ಸ್ಟ್ ವೀಕ್ ಯುಗಾದಿ ಹಬ್ಬದವ್ರುಗಳು ಅಂತ ಅಂದ್ಕೊಂಡು ಸುಮ್ಮನೆ ಆದೆ ಸ್ನೇಹಿತರೆ. ಯುಗಾದಿ ಕೂಡ ನಾನು ಮಾಡೋದು ಡೌಟು, ಯಾಕಂತಂದರೆ ಈ ಬಿರಿಯಾನಿ ಸಹವಾಸ ಇದೆಯಲ್ಲ, ತಿನ್ನಬಾರ್ದು. ಅದು ಒಳ್ಳೆಯದು ಅಂತಂದರೆ ನೀವು ತಿನ್ನೋ ಕ್ವಾಂಟಿಟಿ ಮೇಲಿರುತ್ತೆ. ನಾನು ಯಾವಾಗಲೂ ತಿಂದರೆ ಸ್ವಲ್ಪ ಜಾಸ್ತಿನೇ ತಿಂದ್ಬಿಡ್ತೀನಿ. ಒಂದು 4-5 ತುತ್ತಿಗೆ ಸಮಾಧಾನ ಪಟ್ಕೊಳ್ಳೋ ಜೀವ ಅಲ್ಲ ನಂದು, ಸ್ವಲ್ಪ ತಿಂದ್ಬಿಡ್ತೀನಿ. ಸೊ ಹಂಗಾಗಿನೇ ಇನ್ನೇನಿಲ್ಲ. ಸೊ ಮೋಹಿತ್ಗಂತೂ ಎಕ್ಸಾಮ್ನು 2 ಸಬ್ಜೆಕ್ಟ್ ಆಗಿದೆ, ಇನ್ನೂ ಇದೆ, 17th ಇದೆ. ಪಾಪ ತುಂಬ ಕಷ್ಟಪಟ್ಟು ಓದ್ಕೊತಾ ಇದ್ದಾನೆ. ತೇಜುಮಾಗೆ 16th ಸ್ಟಾರ್ಟ್ ಆಗುತ್ತೆ. ಸೊ ಅವಳಿಗಿನ್ನೂ ಇಲ್ಲ, ಜಾಲಿಯಾಗಿದ್ದಾಳೆ. ಸೊ ಆಗಲಿ ಅಂತ ಸುಮ್ಮನೆ ಇದೆ. ಇನ್ನು ನಾನು ಕೂಡ ಫ್ರೆಶ್ ಅಪ್ ಆಗಿ ಸಾಯಂಕಾಲ ನೀಟಾಗಿ ರೆಡಿಯಾಗಿ ಕೂತಿದ್ದೆ. ಈಗಲೇ ಡಿಸ್ಕಷನ್ ಆಗಿದ್ದು, ಸರಿ ಚಿಕನ್ ಬಿರಿಯಾನಿ ಬೇಕೇ ಬೇಕು ನನಗೆ ಅಂತ ಅಂದ್ಬಿಟ್ಟು. ಸಂಡೇ ನಾವೇನು ತಂದ್ಕೊಂಡಿರಲಿಲ್ಲ, ಔಟ್ಸೈಡ್ ಹೋಗಿ ಹೋಟ್ಲಲ್ಲಿ ತಿನ್ಕೊಬಂದಿದ್ವಾ. ಸೊ ಹಾಗಾಗಿನೇ ಸರಿ ಅಂತ ಅಂದ್ಬಿಟ್ಟು ಸುಮ್ಮನೆ ಆದೆ. ಓಕೆನಾ, ಇಲ್ಲಿ ಏನೇನೋ ಮಾಡ್ತಾಯಿದ್ದಾಳೆ ತೇಜು. ಹಂಗೆ ಸರಿ ಅಂತ ಅಂದ್ಬಿಟ್ಟು ಇನ್ನು ಆವಾಗ ಪ್ಲ್ಯಾನ್ ಮಾಡಿ, ಅದು ಎಷ್ಟೊತ್ತಾಗಿದೆ ಗೊತ್ತಾ ನೋಡಿ, 7:30 ಆಗಿದೆ. ಪಟ ಅಂತ ರೆಡಿ ಮಾಡಿ ಒಂದು 8:30 ಅಷ್ಟರೊಳಗಡೆ ತೊಗೊಂಡೆ ಸ್ನೇಹಿತರೆ. ಅದೊಂದೇ, ಕೆಲವೊಂದು ಸಲ ನೈಟ್ ತಿನ್ನೋದ್ರಿಂದ ಸ್ವಲ್ಪ ವೆಯ್ಟ್ ಆ ಕಡೆ ಈ ಕಡೆ ವೇರಿಯೇಷನ್ ಆಗುತ್ತೆ. ನನಗೇನು ಗೊತ್ತಾ, ವೆಯ್ಟು ಅಟ್ಲೀಸ್ಟ್ ದಿನಕ್ಕೆ ಒಂದು 100 ಗ್ರಾಮ್ ಆದರೂ ಕಮ್ಮಿ ಆಗ್ತಾಯಿದ್ರೆ, ಒಂದು 50 ಗ್ರಾಮ್ 100 ಗ್ರಾಮ್ ಕಮ್ಮಿ ಆದರೆ ನನಗೇನು ಟೆನ್ಷನ್ ಇಲ್ಲ ಬಿಡು, ಆಗುತ್ತೆ ಅಂತ. ಬಟ್ ತೋರಿಸೋರಿಗೆ, ನಿಮಗೆ ನೋಡೋರಿಗೆ ಮೋಟಿವ್ ಬರಬೇಕಲ್ಲ. ಇವಾಗ ಹಾಕ್ಕೊಂಡು ಯಾವಾಗಲೂ ಇದ್ದಿದ್ದೆ ಅಂದ್ಕೊಳ್ತೀರಾ ಅನ್ನೋ ಒಂದೇ ಒಂದು ಕಾರಣಕ್ಕಷ್ಟೇ ನಾನು ತೋರಿಸಿಲ್ಲ. ಬಟ್ ತುಂಬ ಜನ ಕೇಳ್ತಾ ಇರ್ತೀರ ಡೈಲಿ ವೀಡಿಯೋದಲ್ಲಿ ವೆಯ್ಟ್ ರಿವ್ಯೂ ಮಾಡಿ, ನಮಗೂ ಮೋಟಿವೇಶನ್ ಥರ ಇರುತ್ತೆ ಅಂತ. ಬಟ್ ನಾಳೆ ಡಯಟ್ ವ್ಲಾಗಲ್ಲಿ ಏನೇ ಇರಲಿ, ಎಷ್ಟೇ ಇರಲಿ, ನೀಟಾಗಿ ಬರೋ ವೆಯ್ಟ್ನಂತೂ ನಾನು ಇದು ಮಾಡಲ್ಲ, ತೋರಿಸ್ಕೊಂಡು ನೀಟಾಗಿ ದಿನ ಎಷ್ಟು ಕಮ್ಮಿ ಆದರೆ ಕಮ್ಮಿ ಆಗಲಿ ನೋಡ್ಕೊಂಡು ಹೋಗ್ತಾ ಇರೋಣ. 30 days ವೆಯ್ಟ್ ಲಾಸ್ ತೊಗೊಂಡಿದ್ದೀನಿ, ನೋಡೋಣ ಎಷ್ಟು ಕಮ್ಮಿ ಆಗುತ್ತೆ ಏನು ಅಂತ ಅಂದ್ಬಿಟ್ಟು ಅಲ್ವಾ. ಓಕೆನಾ, ಇದಾಗಿತ್ತು ಫುಲ್ ಡೇ ಡಯಟ್ ವ್ಲಾಗು. ನಿಮ್ಮೆಲ್ರಿಗೂ ಹೇಗೆ ಅನ್ನಿಸ್ತು ಏನು ನೀವೇ ಹೇಳಬೇಕು. ನೋಡಿ, ಬಿರಿಯಾನಿ ಅಂತೂ ಸೂಪರಾಗಿ ಬಂದಿತ್ತು, ಟೇಸ್ಟ್ ಅಂತೂ ಕೇಳಲೇಬೇಡಿ, ಅಷ್ಟು ಸೂಪರಾಗಿತ್ತು. ನನಗೆ ನಮ್ಮ ಮನೇಲಿ ಮಾಡೋ ಬಿರಿಯಾನಿ ಮುಂದೆ ಎಂಥ 5 ಸ್ಟಾರ್ 7 ಸ್ಟಾರ್ ಹೋಟ್ಲಲ್ಲಿ ಮಾಡಿರೋ ಬಿರಿಯಾನಿ ಕೂಡ ನನಗಿಷ್ಟ ಆಗಲ್ಲ, ಅಷ್ಟು ಇಷ್ಟ ನನಗೆ. ಸಿಂಪಲ್ ರೆಸಿಪಿ, ತುಂಬ ಈಸಿಯಾಗಿ ಮಾಡ್ಕೋಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಅದೇನೋ ನನಗೆ ನಮ್ಮ ಮನೇಲಿ ಮಾಡೋ ಬಿರಿಯಾನಿನೇ ಇಷ್ಟ. ಅದು ಬಿಟ್ಟರೆ ನಮ್ಮ ನಾದಿನೀರು ಮಾಡ್ತಾರೆ, ಅದು ಬಿಟ್ಟರೆ ನನಗೆಲ್ಲೂ ಬೇರೆ ಕಡೆ ಬಿರಿಯಾನಿ ಇಷ್ಟ ಆಗಿರೋ ಹಿಸ್ಟ್ರಿನೇ ಇಲ್ಲ. ಆ ಥರ ನನ್ನ ಮೈಂಡ್ ಸೆಟ್ ಆ ಥರ ಅನಿಸುತ್ತೆ ಮೇ ಬಿ. ಬಟ್ ನನಗೆ ತುಂಬ ಇಷ್ಟ ಮನೇಲಿ ಮಾಡೋ ಅಂಥ ಬಿರಿಯಾನಿ. ಸೊ ಮೋಹಿತ್ಗೊಂದು ಕಡೆ, ತೇಜುಗೆಲ್ಲ ಹಾಕ್ಕೊಟ್ಟು ನಾನು ಕೂಡ ಸರಿಯಾಗಿ ಜಮಾಯಿಸಿದೆ ಸ್ನೇಹಿತರೆ. ನಾನೇನು ಪ್ಲೇಟ್ ಸ್ಟೈಲ್ ತೋರಿಸ್ದಷ್ಟೇ ಏನು ತಿಂದಿಲ್ಲ. ಅದಾದಮೇಲೆ ಇನ್ನೂ ಅಷ್ಟು ಹಾಕ್ಕೊಂಡು ತಿಂದೆ. ತಿನ್ನೋವಾಗ ಅಯ್ಯೋ ಬಿಡು ಇವತ್ತೊಂದು ದಿನ ಥರ ತಿಂದ್ಬಿಡೋಣ ಅನ್ನೋ ಮೈಂಡ್ ಸೆಟ್ ಬಂದ್ಬಿಟ್ಟು ಫಸ್ಟು ಕಡಿಮೆನೇ ಹಾಕ್ಕೊಂಡು ಇಷ್ಟು ತಿಂದು ಸುಮ್ಮನೆ ಆಗಿಬಿಡೋಣ. ಎಷ್ಟು ಚೆನ್ನಾಗಿ ಮಾಡಿದ್ದೆ ಗೊತ್ತಾ ಇವತ್ತು. ಹಂಗೆ ಅಂದರೆ ನಾಳೆ ನಿಜ ಹೇಳ್ತೀನಿ, ತುಂಬ ಒಳ್ಳೆ ರಿಸಲ್ಟ್ ಸಿಕ್ಕೋದು. ಇವತ್ತು ಕೂಡ ಬೆಳಗ್ಗೆ ನೋಡಿದಾಗ ನಂದು 72.100 ಇತ್ತು ವೆಯ್ಟು. ನಾಳೆ 71.500 ಬಂದ್ಬಿಡ್ತೀನಿ, ಅಷ್ಟು ಚೆನ್ನಾಗಿ ಮಾಡಿದ್ದೀನಿ ಅನ್ನೋ ಕಾನ್ಫಿಡೆಂಟ್ ಇತ್ತು. ಬಟ್ ಅಲ್ಲಿ ಲಾಸ್ಟಲ್ಲಿ ನೋಡಿದ್ರೆ ಬಿರಿಯಾನಿ ತಿಂದ್ಬಿಟ್ನಾ, ಇನ್ನು ಮತ್ತೆ 72-400 72 ಇರ್ತೀನೋ ಗೊತ್ತಿಲ್ಲ. ಬಟ್ ತೋರಿಸೋ ಪ್ರಕಾರ ತೋರಿಸ್ತೀನಿ ಸ್ನೇಹಿತರೆ, ಯಾವುದಕ್ಕೂ ಇಂಜರಿಯೋದು ಬೇಡ, ಇರೋದನ್ನು ಇದ್ದಂಗೆ ಇದು ಮಾಡಿಕೊಂಡು ಆರಾಮಾಗಿ ಮಾಡಿಕೊಂಡು ಮಾತ್ರ ಮಾಡಲೇಬೇಕು. ಹಣ ಮಾಡ್ತಾ ಇದ್ದರೆ ನಮಗೂ ಒಂದು ಕಾನ್ಫಿಡೆಂಟ್ ಬಂದುಬಿಡುತ್ತೆ. ಒಂದೊಂದು kg ಕಡಿಮೆ ಆಗ್ತಾ ಸ್ವಲ್ಪ ಕಾನ್ಫಿಡೆಂಟ್ ಅನ್ನೋದು ಜಾಸ್ತಿ ಆಗುತ್ತೆ. ಸೊ ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ, ಬಾಯ್.